ಹಾಯ್ ಫ್ರೆಂಡ್ಸ್, ಬೆಂಗಳೂರೊಳಗ ಮೋಕ್ಷಜ್ಞ ಅನ್ನುವಂಥದ್ದು 5 ತಿಂಗಳ ಮಗುಗ SMA ಟೈಪ್ 1 ಅಂತ ಒಂದು ಕಾಯಿಲೆ ಐತ್ರಿ. ಆ ಕಾಯಿಲೆ ಸರಿಪಡ್ಸಕ 9 ಕೋಟಿ ರೂಪಾಯಿ ಒಂದು ಇಂಜೆಕ್ಷನ್ ಐತ್ರಿ. ಆ ಇಂಜೆಕ್ಷನ್ ನಮ್ಮ ಇಂಡಿಯಾ ಒಳಗೆ ಸಿಗೋದಿಲ್ಲ, ಹೊರ ದೇಶ ಸಿಗ್ತೈತಿ. ಅದಕ್ಕೋಸ್ಕರ ನಾವು ಫಂಡ್ ರೇಸ್ ಮಾಡೋ ಸಲುವಾಗಿ ಇಲ್ಲೇ ಬಸ್ ಸ್ಟ್ಯಾಂಡ್ ಹೋಗಿ ಬಂದೇವ್ರಿ. ಮತ್ತು ನಿನ್ನೆ ನನ್ನ ಫ್ರೆಂಡ್ ರೀ, ನಿನ್ನೆ ಫಂಡ್ ರೇಸ್ ಮಾಡಕಂತ ಬಂದಿದ್ರ. ಮತ್ತು ನನಗೂ ಈ ವಿಷಯ ಹೇಳ್ಕೊಡ್ಲಿ, ನನಗೆ ಇದ್ರ ಬಗ್ಗೆ ಗೊತ್ತಾದ. ಸೊ ನನ್ನ ಕಡೆಯಿಂದ ಏನೋ ಅಂತ ಆಗಲಿ ಅಂತ ಕೇಸಿ, ಹೆಲ್ಪ್ ಆಗಲಿ ಅಂತ ಕೇಸಿ ನಾ ಇವ್ರು ಕೂಡ ಬಂದಿರಿ. ಸೊ ಈಗ ಇವ್ರು ಕೇಳ್ರಿ, ಇವ್ರಿಗೆ ಹೆಂಗ ಅಂದ್ರೆ ಎಲ್ಲಿಂದ ಗೊತ್ತಾತು, ಹೆಂಗ್ ಗೊತ್ತಾತು ಈ ವಿಷಯ ಬಗ್ಗೆ. ಈ ವಿಷಯ ನಿನಗೆ ಎಲ್ಲಿಂದ ಗೊತ್ತಾತ? ನಾನು ರಿತಿಕ್ಷಾ ಅನ್ನೋರ ಒಬ್ರ ಫಾಲೋ ಮಾಡ್ತೀನಿ ಇನ್ಸ್ಟಾಗ್ರಾಮ್ದಾಗ, ರಿತಿಕ್ಷಾ ಕೃಷ್ಣ ಸೇವಕಿ ಅಂತೇಳಿ. ಅವ್ರ ಐಡಿ ಮುಖಾಂತರ ನನಗೆ ಗೊತ್ತಾತ. ಅವ್ರು ಪೋಸ್ಟ್ ಹಾಕಿದಾಗ ನಾನು ಫಸ್ಟ್ ಟೈಮ್ ಪೋಸ್ಟ್ ಹಾಕಿದಾಗ ಏನ್ ಅನ್ಕೋನಿ, ಇಲ್ಲ ಹಂಗ ಸ್ವಲ್ಪ ನಾರ್ಮಲ್ ಆಗಿ ಇರ್ಬೋದು ಅಂತೇಳಿ ನನ್ನ ಕೈಲಿ ಅದಟ್ ನಾ ಸಹಾಯ ಮಾಡೀನಿ. ಬಟ್ ಅವ್ರು ನೆಕ್ಸ್ಟ್ ಡೇ ಹಂಗ 3ನೇ ದಿನ 4ನೇ ದಿನಾನು ಪೋಸ್ಟ್ ಹಾಕೊಂತ ಇದ್ರ. ಅವಾಗೂ ನನ್ನ ಕೈಲಿ ಅದರ ಸಹಾಯ ಮಾಡ್ಕೊಂತ ಇದ್ನಿ. ಆಮೇಲೆ ಜಾಸ್ತಿ ಏನೋ ಅವ್ರು ಪೋಸ್ಟ್ ಆಗಾಕತ್ತಿರಲ್ಲ. ಅವಾಗ ಕೆಲವೊಂದು ಊರಾಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರು ಫಂಡ್ ರೇಸ್ ಮಾಡೋದಂತೇಳಿ. ಅದನ್ನೆಲ್ಲ ನೋಡಿದ್ಬೇಕಾ ನನಗೂ ಅನ್ನಿಸ್ತಾ ಇಲ್ಲ, ನನ್ನ ಕೈಲಿ ಅದ್ ನಾನು ಮಾಡ್ಬೇಕಾ, ಫ್ರೆಂಡ್ಸ್ ಜೊತೆಲಿ ಬಂದ್ರೆ ಯಾರು ಕರ್ಕೊಂಡು ಹೋಗ್ಬೇಕಾ, ಇಲ್ಲಾದ್ರೂ ಒಬ್ಬ ಆದ್ರೂ ಹೋಗಿ ಮಾಡ್ಬೇಕಂತೇಳಿ ಅನ್ಕೊಂಡಿನಿ. ಮತ್ತೆ ಇವತ್ತು ನೀವೆಲ್ಲ ಬಂದೇರಿ, ಇನ್ನೂ ಭಾಳ ಖುಷಿ ಐತಿ. ಅವರಿಂದನ ನನಗೆ ಗೊತ್ತಾಗಿದ್ದ. ನಿಮ್ಗೆ ಯಾರಿಗೂ ಈ ವಿಡಿಯೋ ನೋಡಾರಿ ಯಾರಿಗೂ ಆದ್ರೂ ಹೇಳ್ತೀನಿ, ನಿಮ್ಗೆ ಫೇಕ್ ಐತಿ ಅಥವಾ ಇದು ಸುಳ್ಳು ಅಂತ ಅನಿಸಿದ್ರು ಒಂದ್ಸಾರಿ ರಿತಿಕ್ಷಾ ಕೃಷ್ಣ ಸೇವಕಿ ಅನ್ನೋರ ಇನ್ಸ್ಟಾಗ್ರಾಮ್ ಐಡಿ ಚೆಕ್ ಮಾಡಿ ನೋಡ್ರಿ. ಅಲ್ಲಿ ನಿಮ್ಗೆ ನಿಜಾಂಶ ಏನೈತಿ ಅನ್ನೋದು ಗೊತ್ತಾಗೈತಿ. ಮತ್ತು ನಾವು ನಿನ್ನೆ ಇಲ್ಲೇ ಬಂದಿದ್ದು ಫಂಡ್ ರೇಸ್ ಮಾಡಾಕ. ಇಲ್ಲಿ ಅನುಭವ ಹೆಂಗೈತಪ್ಪ ಅಂತಂದ್ರೆ, ಜನರ ಕಡೆ ದುಡ್ಡು ಸಿಗೋದು ಅಷ್ಟು ಈಸಿ ಅಂತಿ ಇಲ್ಲ. ಒಬ್ಬೊಬ್ಬರ ತಾವೇ ಬಂದು ಹಾಕ್ತಾರ, ಕೆಲವೊಂದು ಜನ 108 ಪ್ರಶ್ನೆಗಳು ಕೇಳ್ತಾರ, ಅವ್ರಿಗೆ ನಾವು ಆನ್ಸರ್ ಮಾಡಿ ಫಂಡ್ ಕಲೆಕ್ಟ್ ಮಾಡ್ಬೋದ. ಆದ್ರೆ ಇನ್ನು ಕೆಲವೊಂದು ಜನ ಏನ್ ಮಾಡ್ತಾರ, ಭಾಳ ಚೀಪಾಗಿ ನೋಡ್ತಾರ. ನಮ್ಗೆ ಇವ್ರ ಫೇಕ್ ಮಾಡಾಕತ್ತಾರ ಅಂತೇಳಿ ಒಂಥರ ಚೀಪಾಗಿ ಭಾಳ ಮಾತಾಡ್ತಾರೆ. ನಡಿ ಇಂಥರ ಭಾಳ ಮಂದಿ ನೋಡಿದ್ದೇವೆ, ಹಿಂಗೆಲ್ಲ ಮಾತಾಡ್ತಾರೆ. ಬಟ್ ಅದನ್ನೆಲ್ಲ ನಾವು ಯಾವುದೂ ಮನಸ್ಸಿಗೆ ಹಾಕೊಂಡಿಲ್ಲ. ನನ್ನ ಜೊತೆ ನೀವು ಇವತ್ತು ಬಂದಿರಿ, ಆ ಥರ ಯಾವುದೋ ಮಾತುಗಳು ಬಂದ್ರು ಯಾವುದೂ ಮನಸ್ಸಿಗೆ ಹಾಕೋಬೇಡ್ರಿ ಅಂತ ಹೇಳ್ತೀನಿ. ಆದ್ರೆ ಇವತ್ತು ನಾವು ಇಲ್ಲಿ ಮಾಡಕ್ಕೆ ಬಂದೇವಿ. ನೋಡೋಣ್ರಿ ಇವತ್ತೇ ಎಷ್ಟು ಫಂಡ್ ರೇಸ್ ಕನೆಕ್ಷನ್ ಹಾಕಿದೆ ಅಂತೇಳಿ. ಫ್ರೆಂಡ್ಸ್, ಈಗ ಇದೆಲ್ಲ ನಾವು ಮಾಡತ್ತೇವ್ರಲ್ಲ, ಇದು ಏನು ಗೊತ್ತಿಲ್ಲ. ಬಟ್ ನಮ್ಮ ಕರ್ಮ ಏನೈತಲ್ಲ ಅದು ನಾವು ಮಾಡತ್ತೇವು. ಯಾಕಂದ್ರೆ ಒಂದು ಹುಡುಗಿ ನೋವ ಅವ್ರ ತಾಯಿಗೇನ ಗೊತ್ತ. ನಾವಂತರೂ ಒಂದು ನಿಮಿತ್ತ ಅವ್ರಿಗೆ ಹೆಲ್ಪ್ ಮಾಡುವಂಥದ್ದು ಕರೆ. ಒಂದು ತಾಯಿಗೆ ಅದು ನೋವು ಗೊತ್ತ. ಸೊ ಏನೋ ಆಗ್ಲಿ, ಒಟ್ ನಮ್ಮ ಕಡೆಯಿಂದ ಏನು ಹೆಲ್ಪ್ ಆಕೈತ್ರಲ್ಲ ಅದು ನಾವು ಮಾಡೇ ಮಾಡೋಣ್ರಿ. ಸೊ ಹಿಂಗ ನಮ್ಮ ಕೈಲಿಂದ ಎಷ್ಟು ಸಹಾಯ ಆಗತ್ತಲ್ಲ ಅಷ್ಟು ಮಾಡತ್ತೇವ್ರಿ. ಆಮೇಲೆ ಈಗ ಜನಗಳಿಂದ ಎಷ್ಟು ಆಗತ್ತಲ್ಲ ಅಷ್ಟು ಮಾಡೋಣ್ರಿ, ಟ್ರೈ ಮಾಡೋಣ್ರಿ. ಮತ್ತೆ ಇನ್ನೊಂದು ಮಾತ್ರಿ, ಇಲ್ಲಿ ಈಗ ನಿಮಗೆ ಏನ್ ಕಾಣತೈತಲ್ರಿ QR ಕೋಡ್, ಈ QR ಕೋಡ್ ನೀವು ಸ್ಕ್ಯಾನ್ ಮಾಡ್ರ ಟ್ರಸ್ಟ್ ಕಮಿಟಿ ಇದನ್ನ ಬರ್ತೈತಿ ಸ್ಕ್ಯಾನರ್, ಬೇರೆ ಯಾವ್ದು ಬರಂಗಿಲ್ರಿ. ನಿಮ್ಮಿಂದ ಎಷ್ಟು ಸಹಾಯ ಆಗೈತಲ್ಲ ನೀವು ಅಷ್ಟು ಮಾಡ್ರಿ. ಬಟ್ 1 ರೂಪಾಯಿನೂ ಭಾಳ ಮಹತ್ವರಿ. 9 ಕೋಟಿ ಕೂಡಿಸ್ಬೇಕಾರ 9 ಲಕ್ಷ ಜನ 100 ರೂಪಾಯಿ ಹಾಕಿದಾಗ ಆಕೈತಿ. ನಿಮ್ಮಿಂದ ಆದಷ್ಟು ಎಷ್ಟು ಜಾಸ್ತಿ ಆಕೈತ್ರಲ್ಲ ಅಷ್ಟು ಸಹಾಯ ಮಾಡ್ರಿ ಅಂತ ಕೇಳಿ ನಮ್ದ ಕೋರಿಕೆ ಐತ್ರಿ ಇದ. ಮತ್ತೆ ಇನ್ನೊಂದ್ ಏನ, ಈ ಅನ್ನ ನಿಮ್ಗೆ ಏನಾರ ಸಮಸ್ಯೆ ಇದ್ರೆ ಡೌಟ್ ಇದ್ರ ಆ ಟ್ರಸ್ಟಿಗೆ ನೀವು ಕಾಲ್ ಮಾಡಿ ಕೇಳ್ರಿ ಅಂತ ಹೇಳಿದಕ್ಕೆ ನೀವು ಯಾರು ತಪ್ಪು ತಿಳ್ಕೊಬೇಡ್ರಿ. ಯಾಕಂದ್ರೆ ಕೆಲವೊಬ್ರು ಹಂಗೆ ತಿಳ್ಕೊತಾರಲ್ಲ, ಹಂಗಾಗಿ ಅವ್ರ ಅನ್ನ ಹೇಳಿದನ್ರಿ, ಹಂಗೇನು ತಪ್ಪು ತಿಳ್ಕೊಬೇಡ್ರಿ. ನಿಮ್ಗೆ ಏನಾರ ಸಮಸ್ಯೆ ಇದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೇವ್ರಿ, ಕಾಲ್ ಮಾಡಿ ನೀವು ಕೇಳ್ಕೊಬೋದ್ರಿ. ಈ ಡಿಸ್ಪ್ಲೇ ಮ್ಯಾಗನು ಅವ್ರ ಅಕೌಂಟ್ ಏನೈತ್ರಲ್ಲ, ಯಾವ ಅಕೌಂಟ್ ಇದೆ? ರಿತಿಕ್ಷಾ ಕೃಷ್ಣ ಸೇವಕಿ ಅಂತೇಳಿ ಅವ್ರ ಅಕೌಂಟ್ ಐತ್ರಿ. ಆ ಡಿಸ್ಪ್ಲೇ ಮ್ಯಾಗ ಹಾಕ್ತೇನ್ರಿ. ಅವ್ರಿಗೆ ಡೈರೆಕ್ಟ್ ನಿಮ್ಗೆ ಏನಾರ ಡೌಟ್ ಇದ್ರೆ ಡೈರೆಕ್ಟ್ ನೀವು ಅಲ್ಲಿ ಹೋಗಿ ನೀವು ಸರ್ಚ್ ಮಾಡಿ ಎಲ್ಲ ರಿಸರ್ಚ್ ಮಾಡಿ ನೀವು ಇದು ಫಂಡ್ ರೇಸ್ ಮಾಡ್ರಿ. ಡೈರೆಕ್ಟ್ ಅವ್ರ ಕಡೆ ಅಂತ QR ಕೋಡ್ ತಗೊಂಡು ನೀವು ಅವ್ರಿಗೆ ಕಳಿಸ್ಬೋದ. ಫ್ರೆಂಡ್ಸ್ ನೋಡ್ರಿ, ನೀವು ಸ್ಕ್ಯಾನಿಂಗ್ ಮಾಡ್ತಿರಲ್ಲ, ಇದೇ ಹೆಸರು ಬಂದ್ರನ ಹಾಕ್ರಿ, ಇಲ್ಲಂದ್ರ ಹಾಕ್ಬೇಡ್ರಿ. ಯಾಕಂದ್ರ ಹೆಂಗ್ ಆಕೈತಿ, ಸ್ಕ್ಯಾಮ್ ಮಾಡೋರು ಇರ್ತಾರ ಕೆಲವೊಬ್ರ. ನಮ್ ವಿಡಿಯೋ ತಗೊಂಡ್ ಕೇಸ ಅಲ್ಲಿ ಹಾಕ್ಬೋದು. ಸೊ ಫ್ರೆಂಡ್ಸ್, ಈಗ ನಡೀರಿ ಫಂಡ್ ಕಲೆಕ್ಟ್ ಮಾಡೋಣ. ಎಷ್ಟು ಮಂದಿ ಕಡೆ ಆಗೈತೆ ಅಷ್ಟು ಕಲೆಕ್ಟ್ ಮಾಡೋಣ್ರಿ. ಓಕೆ ಗೈಸ್, ಲೆಟ್ಸ್ ಗೋ. ನೋಡ್ರಿ, ಫಸ್ಟ್ ಡೊನೇಷನ್ ಅಮ್ಮಾರ್ ಮಾಡತ್ತಾರ. ಚಲೋ ಆಗ್ಲಿ, ಧನ್ಯವಾದ ಅಮ್ಮ. ಧನ್ಯವಾದ ರೀ. ಕೂಡ ಫಸ್ಟ್ ಇವ್ರ ಕೈಲಿಂದನ ಆತ, ಇವ್ರ ಕೈಲಿಂದನ ಫಸ್ಟ್ ಓಪನಿಂಗ್ ಆದಿಲ್ಲ. ಒಳ್ಳೆ ಸಂದೇಶ. ಸೊ ಗೈಸ್, ಈಗ ಒಳಗೆ ಹೋಗೋಣ್ರಿ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹಾಂ, ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನು ನೋಡಿ, ವಿಡಿಯೋ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಥ್ಯಾಂಕ್ಸ್. ಥ್ಯಾಂಕ್ಸ್. ಹೇಗಿತ್ತಂದ್ರೆ ಹಿಂಗೆ ಮರಾಠಿ ಗೊತ್ತಲ್ಲ?
ಇಲ್ಲ ಇಲ್ಲ ಭೀಮ್ ನಾ ಮೊದಲೇ ಹೇಳಿ ನಿಮಗೆ ನಾವು ಎರಡು ಅವ್ರು ಅವ್ರ ಆಗ್ತಾರ ರೈಸ್ ಮಾಡ್ತಾರೆ ನಾನು ಅನ್ಸುತ್ತೆ ಹಾಕ ಬರ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್ ₹1 देंगे तो लाख ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಮೇಡಮ್ ಕಂಟೆಂಟ್ ಕ್ರಿಯೇಟರ್ ಮಾಡ್ತಾರೆ ಥ್ಯಾಂಕ್ ಯು ನಮ್ಮ ಕಡೆಯಿಂದ ಎಷ್ಟು ಆಗೈತೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ರೀ ಅಕ್ಕ ರೀ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಅಜ್ಜಿ जास्त त्यांना फंड रेस करतो ಥ್ಯಾಂಕ್ ಯು ಹಲೋ ಆಯ್ತು ಆಯ್ತು ಥ್ಯಾಂಕ್ ಯು ಸರ್ ಎಷ್ಟು ಕನೆಕ್ಷನ್ ಆಗಿದೆ ನೀ ಎಲ್ಲ ಕಡೆ ನೋಡ್ಕೋತ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್
ಎಷ್ಟೋ ಕೋಟಿದೈತಿ 9 ಕೋಟಿ ಒಂದೈತಿ ಹಾಂ ಮೊಬೈಲ್ ಮೊಬೈಲ್ ಅದು ಇದನ್ನು ಕೊಟ್ಟಾರಲ್ಲ ಥ್ಯಾಂಕ್ ಯು ರಾಮರಿ. ಹೇ ಫ್ರೆಂಡ್ಸ್, ನಾವು ಎಲ್ಲ ಕಲೆಕ್ಟ್ ಮಾಡ್ಕೊಂಡಿವ್ರಿ. ನಾವು ಬೆಳಿಗ್ಗೆ ಚಾಲೂ ಮಾಡಿದ್ದು ಕಲೆಕ್ಟ್ ಮಾಡಕ್ಕೆ. ಈಗ ಟೈಮ್ ಎಷ್ಟಾಗೈತೆ ಅಂದ್ರೆ 5:35 ಆಗೈತ್ರಿ. ಈಗ ಎಂಡ್ ಮಾಡತ್ತೇವು ಮತ್ತು ಈಗ ಎಲ್ಲರೂ ನಾವು ಮನೆಗೆ ಹೊಂಟೇವ್ರಿ. ಇದು ಬರೇ ಇದು ಹೆಲ್ಪಿಂಗ್ ಅಂತ ಏನಿಲ್ಲ, ಒಂದು ನಿಮಿತ್ತ ಅಷ್ಟ ನಾವು ಮಾಡೋದು ಕರ್ತವ್ಯ ಐತ್ರಿ. ಇದು ಅದನ್ನ ನಾವು ಮಾಡಿದ್ದು ಮುಂದೆ ಆ ಹುಡುಗಿಗೆಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕೋತೇನೆ. ಮತ್ತು ಇನ್ನೊಂದೇನಂದ್ರೆ ಇವ್ರ ಎಲ್ಲರೂ ಭಾಳ ಹೆಲ್ಪ್ ಮಾಡಿದ್ರಿ. ಅದ್ರ ಸಲುವಾಗಿ ನನಗೆ ಆ್ಯಕ್ಚುಲಿ ಅಭಿ ಲೋಕ್ರಿನ ಹೇಳಿದ್ದ ಇದ್ರ ಬಗ್ಗೆ ಹಿಂಗೆಲ್ಲ ಮಾಡೋಣಂತ. ಮತ್ತು ನಾವು 4 ಮಂದಿ ರೆಡಿ ಆದ್ವು ರೀ ಇದೆಲ್ಲ ಮಾಡಕ್ಕೆ. ಇದು ನಮ್ದೊಂದು ಕರ್ತವ್ಯ ಐತಂತ ನಾವು ಮಾಡಿದ್ದು, ಹೌದಿಲ್ಲ? ಸೊ ಈಗ ಅಭಿ ಲೋಕ್ರಿ ಮಾತಾಡ್ತಾರ್ರಿ ಇದ್ರ ಬಗ್ಗೆ. ಇವತ್ತು ಆಲ್ಮೋಸ್ಟ್ ನನಗೆ ಭಾಳ ಖುಷಿ ಆಯ್ತು. ನಿನ್ನೆ ಒಂದು ಸ್ವಲ್ಪ ಬೇಜಾರಾಗಿತ್ತ. ಇವತ್ತು ಎಷ್ಟು ಖುಷಿ ಆಯ್ತಂದ್ರೆ ಯಾಕಂದ್ರೆ ಎಲ್ಲರೂ 4 ಜನ ಫ್ರೆಂಡ್ ಬಂದಲ್ಲ. ಸವಿತಾ ಆಗ್ಬೋದು, ಮಯ್ಯ ಬೆಳಗಾವಿ, ಆವಾಗ ಶಂಕರ, ಇವರೆಲ್ಲ ಬಂದಿದ್ದಕ್ಕೂ ಕನೆಕ್ಷನು ಹಂಗೆ ಚಲೋನ ಆತ. ಇವತ್ತು ರೇಸಿಂಗ್ ಫಂಡ್ ರೇಸು ಚಲೋ ಆತ. ಹಂಗೆ ನನಗೂ ಭಾಳ ಖುಷಿ ಆಯ್ತು. ಯಾಕಂದ್ರೆ ಇವರೆಲ್ಲ ಬಂದ್ರಲ್ಲ, ನನಗೂ ಅಷ್ಟೊಂದು ಕೆಲಸ ಬೀಳಿಲ್ಲ. ಕೆಲಸ ಅಂದ್ರೆ ಇವರು ಮಾತಾಡಕ್ಕೆ ಮುಂದೆ ಹೋದ್ರೆ ಕನೆಕ್ಷನ್ ಮಾಡ್ರೆ ಇದು ಭಾಳ ಖುಷಿ ಆತ. ಮತ್ತು ಈ ಫಂಡ್ ಇವ್ರಿಗೆ ಹೇಳಕತ್ತಾರ, ಈ ಫಂಡ್ ಯಾವ ರೀತಿ ಅವ್ರಿಗೆ ಮುಟ್ಟಿಸ್ತಿ, ಹೆಂಗೆ ಏನು ಐಡಿಯಾ ಅಂತೇಳಿ. ಬಟ್ ಅವರು ನನಗೆ ಹೇಳಿದಾರ, ನಾವು ಒಂದು 4-5 ದಿನದಾಗ ಕಾಲ್ ಮಾಡ್ದೇವ್ರಿ. ಆ ಟೈಮ್ದಾಗ ನೀವು ಸ್ಕ್ಯಾನರ್ ಮೂಲಕ ನಮಗೆ ಕಳಿಸ್ಬೋದಾ, ಇಲ್ಲಾಂದ್ರೆ ಫಂಡ್ ಅವ್ರಿಗೆ ಕೇಳ್ತೇನೆ. ಅವ್ರು ಯಾವ ಥರ ಹೇಳ್ತಾರಲ್ಲ ಆ ಥರ ನಾನು ಅಮೌಂಟ್ ಅವ್ರಿಗೆ ಕಳ್ಸಕ್ಕೆ ಟ್ರೈ ಮಾಡ್ತೀನಿ. ಬಟ್ ಅವ್ರು ಏನು ಕಾಲ್ ಮಾಡಲಿಲ್ಲಪ್ಪ ಅಂತಂದ್ರೆ ನಾವು ಅದನ್ನು ಅಮೌಂಟ್ ಏನು ಕಲೆಕ್ಟ್ ಆಗೈತಲ್ಲ ಬ್ಯಾಂಕಿಗೆ ಹಾಕಿ ಫೋನ್ಪೇ ಮುಖಾಂತರ ಅವ್ರಿಗೆ ಕಳಿಸಿ ಅದು ಪ್ರೂಫ್ ನಿಮ್ಮ ಮುಂದೆ ಇಡ್ತೇವೆ. ಯಾಕಂದ್ರೆ ನಿಮಗೂ ನಂಬಿಕೆ ಬರಬೇಕಲ್ಲ. ಎಷ್ಟು ಕಲೆಕ್ಟ್ ಆಗೈತೆ ಅನ್ನೋದು ಗೊತ್ತಿಲ್ಲ. ಆಲ್ಮೋಸ್ಟ್ ಸ್ಕ್ಯಾನು ಭಾಳ ಆಗಿದ್ದಾವ, ಹಂಗೆ ಅಮೌಂಟು ಕೊಡೈತಿ. ಅದನ್ನು ನಾವು ಅವ್ರಿಗೆ ಸ್ಕ್ಯಾನ್ ಮಾಡಿದ್ಬೇಕು, ಅಮೌಂಟ್ ಕಳಿಸಿದ್ಬೇಕು, ನಿಮ್ಮ ಮುಂದೆ ತೋರಿಸ್ತೇವ್ರಿ ಅದನ್ನು. ಮತ್ತು ಫ್ರೆಂಡ್ಸ್, ಇನ್ನೊಂದು ಮಾತು ಹೇಳ್ಬೇಕಂದ್ರೆ, ಇದು ಏನೇನು ಯಾರ್ಯಾರು ಡೊನೇಷನ್ ಮಾಡ್ಯಾರಲ್ಲ, ಒಂದೊಂದು ಜನ ನಮಗೆ ಭಾಳ ಖುಷಿ ಅನ್ಸುತ್ತೆ. ಅವ್ರಿಗೆಲ್ಲ ಧನ್ಯವಾದಗಳು ರೀ. ನೀವು ಇಲ್ದೆ ಆ್ಯಕ್ಚುಲಿ ನಮ್ಗೆ ಇದೆಲ್ಲ ಸಕ್ಸಸ್ ಆಗ್ತಿರ್ಕಿಲ್ಲ. ನಮ್ಮ ಕಡೆಯಿಂದ, ನಮ್ಮ ಟೀಮ್ ವತಿಯಿಂದ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೇವ್ರಿ. ಸೊ ದೇವರು ನಿಮಗೂ ಖುಷಿಯಾಗಿಡ್ಲಿ, ಎಲ್ಲ ಆರೋಗ್ಯ ಚಲೋ ಆಗಿಡ್ಲಿ ಅಂತ ಬೇಡ್ಕೋತೇನೆ. ಮತ್ತೆ ಇನ್ನೊಂದು ವಿಷಯ ಏನಂತಂದ್ರ, ನಾವು ಅನ್ಕೊಂಡಿರ್ಕಿಲ್ಲ ಆಕ್ಚುಲಿ ಜನ ಎಷ್ಟು ನಮಗ್ ಸಪೋರ್ಟ್ ಮಾಡ್ತಾರಂತ. ಬಟ್ ಸಪೋರ್ಟ್ ಮಾಡಿದ್ರೆ ನಮಗ ಎಲ್ಲರಿಗೂ ಬಹಳ ಖುಷಿ ಆಗೈತ್ರಿ. ಅದೊಂದು ನಮಗೊಂದು ಖುಷಿಯಾದ ವಿಷಯ. ಫ್ರೆಂಡ್ಸ್, ಇನ್ನೊಂದು ಹೇಳ್ಬೇಕಂದ್ರ, ಆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ, ನಿಮ್ಮಿಂದ ಏನು ಕಾರ್ಯ ಬಂತಂದ್ರ ಅದು ಯಾವುದೋ ಹಾದಿಯಿಂದ ಬರ್ತೈತಿ. ಸೊ ನೀವು ಅದನ್ನ ಮಾಡಿದ್ರ ನಿಮ್ಮ ಲೈಫ್ ಮುಂದೆ ಏನೋ ಅಂಥದ್ದು ಕೆಟ್ಟ ಸಮಯ ಬಂದ್ರೆ ಆ ಸಮಯದಿಂದ ನೀವು ಪಾರಾಗುವಂಥ ಚಾನ್ಸಸ್ ಇರ್ತೈತಿ. ಸೊ ಅದಕ್ಕೋಸ್ಕರ ನಿಮಗೂ ಇಂಥ ಕಾರ್ಯ ಬಂದು ಅಂದ್ರೆ ನೀವು ಮಾಡ್ರಿ. ಇವತ್ತು ನಾವು ಮಾಡಿದೆವು, ನಾಳೆ ನೀವು ಮಾಡ್ರಿ. ಮತ್ತು ಒಂದು ಒಳ್ಳೆ ಕರ್ಮ ನಿಮಗೂ ಸಿಗ್ಲಿ ಅಂತ ನಾ ಬೇಡ್ಕೋತೇನೆ. ಮತ್ ಇನ್ನೊಂದ್ ಏನೈತಿ, ಅಷ್ಟ ಮಾಡ್ಬೇಕಂತೇನಿಲ್ಲ. ನಿಮ್ ಕೈಲಿಂದ ಎಷ್ಟ್ ಆಗತ್ಲ ಅಷ್ಟ ಮಾಡ್ರಿ. ಪರಮಾತ್ಮ ಏನ್ ನಾನು ಎಷ್ಟ್ ಆಗತ್ಲ ಅಷ್ಟ ಮಾಡ್ಬೋದ, ಹೌದೇನಿಲ್ಲ? ನೀವು ₹1 ಮಾಡ್ರು 1 ಲಕ್ಷ ಸಮಾನನ. ಸೊ ಇದ ಒಂದ್ ಉದಾಹರಣೆ ಐತ್ರಿ ನಮ್ ಕಡೆಯಿಂದ. ಈ ವಿಡಿಯೋನಾಗ QR ಕೋಡ್ ಅವ್ರಿಗೂ ಸಹಾಯ ಮಾಡ್ಬೇಕಂದ್ರ ಅವರು ನಾ QR ಕೋಡ್ ಕೊಡ್ತೇನ್ರಿ. ಇದು ಜೆನ್ಯೂನ್ ಆಗಿರ್ತೈತಿ. ನನ್ನ ಚಾನಲ್ನಾಗ ಬಂದ್ರ ನಿಮ್ ಕಡೆ ₹1 ಆದ್ರೂ ಸಹಾಯ ಮಾಡ್ರಿ. ನಾಳೆ ನಿಮ್ದು ಆ ₹1 ನಿಮ್ ಕೈ ಹಿಡಿತೈತಿ ಅಂತದ ನನ್ಗೆ ಇದನ್ನ ನಂದು ಒಂದು ಭಾವನೆ. ಸ್ಕ್ಯಾನರ್ ಮಾಡಿದ್ಬೇಕ ಸಮರಸ್ಯ ಟ್ರಸ್ಟ್ ಅಂತ ಬಂದ್ರೆ ಅಷ್ಟ ಮಾಡ್ರಿ. ಯಾಕಂದ್ರ ವಿಡಿಯೋ ಇಟ್ಕೊಂಡ ಫೇಕ್ ಬೇರೆದವ್ರು ಹಾಕುವಂತ ಚಾನ್ಸಸ್ ಭಾಳ ಇರ್ತೈತಿ. ವಿಡಿಯೋದಾಗ ಇವರೇ ಇರ್ತಾರ, ಬಟ್ ಸ್ಕ್ಯಾನರ್ ಮಾತ್ರ ಬೇರೆ ಇರ್ತೈತಿ. ಅದಕ್ಕೆ ಸಮರಸ್ಯ ಟ್ರಸ್ಟ್ ಅಂತ ಬಂದ್ರ ಅಷ್ಟ ಅಮೌಂಟ್ ಪೇ ಮಾಡ್ರಿ. ಅದು ಇಲ್ಲಿ ಐತ್ ನೋಡ್ರಿ, ಹೆಸರ್ದ ಇಲ್ಲಿ ಐತ್ ನೋಡ್ರಿ, ಸಮರ್ಶ ಟ್ರಸ್ಟ್ ಅಂತ. ಇನ್ಸ್ಟಾಗ್ರಾಮ್ ಐಡಿನೂ ಐತಿ, ಐತ್ರಿ ಅವ್ರದ, ನಂಬರ್ ಐತಿ, ಅಕೌಂಟ್ ಡೀಟೇಲ್ಸ್ ಐತಿ. ಹರುಷ, ನೀ ನಮ್ ಕೂಡ ಹಿಂಗ ಚಲೋ ಕಾರ್ಯಕ್ಕೆ ಫಂಡ್ ರೇಸ್ ಮಾಡಕ್ ಬಂದಿ. ನೀನ್ ಅನಿಸಿಕೆ ನಿನಗೆ ಏನ್ ಅನ್ಸಿದ್ದು? ಚಲೋ ಅನ್ಸುತ್ತೆ. ಬಟ್ ಹೆಂಗೈತಿ, ಸಣ್ಣ ಹುಡುಗ ಅದಾವ, ಇಂತ ಚಲೋ ಕಾರ್ಯಕ್ಕೆ ಬಂದಲ್ಲ, ಅದು ದೊಡ್ಡ ವಿಷಯ. ಅವನಿಂದನು ಬಾಳ ಹೆಲ್ಪ್ ಆಗೈತ್ರಿ ಇವತ್ತ. ವಯಸ್ಸಟ 9 ವರ್ಷದ ಹುಡುಗ, ಒಂದ್ ಸಣ್ಣ ಪಾಪು 5 ತಿಂಗಳ ಪಾಪುಗೋಸ್ಕರ ಒಂದು ಹೆಲ್ಪ್ ಮಾಡೋಗೋಸ್ಕರ ನಮ್ ಕೂಡ ಬಂದಾನಂದ್ರ ಅದು ಬೆಳಿಗ್ಗೆಯಿಂದ ಗ್ರೇಟ್ ಇದೆ. ಸೊ ಫ್ರೆಂಡ್ಸ್, ಈಗ ನಾವ ಇಲ್ಲಿಂದ ಮನೆಗೆ ಹೊಂಟೆವು. ಮತ್ತ ಈ ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಿಗೋಣ ಇಂತೊಂದು ಹೊಸ ಬ್ಲಾಗ್ ಒಳಗ. ಆಟೋ ಮಟ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.
ಹರೇ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಹರೇ